ಹಲೋ ವಿವರ್ಸ್, ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಇದು ವೆಡ್ನೆಸ್ಡೇ ವ್ಲಾಗ್. ಅಂದರೆ ನನ್ನ ಡಯಟ್ ಚಾಲೆಂಜ್ ಹೇಗೇನು ಮತ್ತೆ ಸ್ಟಾರ್ಟ್ ಆಗಿದೆ. ಸೊ 20 ಡೇಸ್ ಚಾಲೆಂಜು. ಸದ್ಯಕ್ಕೆ ನಾನು ಇವಾಗ 70 ಇದ್ದೀನಿ. ಸೊ ಇವತ್ತು ಅದನ್ನು ನಿಮಗೆ ತೋರಿಸ್ತೀನಿ ನಾನು ಎಷ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಇವಾಗಿಂದ ನಾನು ಚಾಲೆಂಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ 20 ಡೇಸು. ಸೊ ನಾನು ಡೈಲಿ ಇವತ್ತೇನು ತೊಗೊಂಡಿದ್ದೀನಿ ಅದನ್ನೇ ಡೈಲಿ ಕೂಡ ತಗೊಳ್ಳೋದು. ಸೊ ಇವತ್ತು ನೆನ್ನೆಯಿಂದ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಮಾರ್ನಿಂಗೇ ನಿಮಗೆ ವಿಡಿಯೋ ಬಂದು ಹೋಗ್ಬಿಡುತ್ತೆ. ಕಂಪಲ್ಸರಿ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆನೆ. ವೆಡ್ನೆಸ್ಡೇದು ನಂದು ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಡೇ 1 ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡೋಣ. ಸೊ ನಾನು ಮಾರ್ನಿಂಗು ಎದ್ಬಿಟ್ಟು ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬಿಸಿನೀರೆಲ್ಲ ತೊಗೊಳ್ತೀನಿ. ನಾನು ಏನು ತೊಗೊಳ್ತೀನಿ ಅಂತಲೂ ಹೇಳಿದ್ದೀನಿ. ಸೊ ನಮ್ಮನೆ ಮುಂದೆ ಹಾಕಿರೋವಂಥ ಪಾರಿಜಾತ ಹೂವಿಂದಿದು ಎಷ್ಟೊಂದು ಬಿಡ್ತಿದೆ. ಆಲ್ಮೋಸ್ಟ್ 2 ಬಕೆಟಷ್ಟು ಹೂವು ಸಿಗ್ತಿದೆ. ಬೆಳಗ್ಗೆ ಅದನ್ನು ಎತ್ತೋದಕ್ಕೆ ನಮಗೆ ಅರ್ಧ ಗಂಟೆ ಬೇಕಾಗುತ್ತೆ, ಅಷ್ಟೊಂದು ಬಿಡ್ತಿದ್ದಾವೆ. ಅಮ್ಮ ನಾನು ಇಬ್ಬರೂ ಆರಿಸ್ಕೊಳ್ತೀವಿ. ತುಂಬ ಚೆನ್ನಾಗಿದ್ದಾವೆ ಹೂವು. ಹಾಗೆ ಬೇಗ ಅಂದರೆ ಬೇಗ ಬತ್ತೋಗ್ಬಿಡುತ್ತೆ ಮಧ್ಯಾಹ್ನಕ್ಕೆಲ್ಲ. ಬಟ್ ಚೆನ್ನಾಗಿರುತ್ತೆ, ಸ್ಮೆಲ್ಲಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದನ್ನು ಎತ್ಕೊಂಡ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದ್ವಿ. ಹಾಗೆ ಹೂವು ಎಲ್ಲ ಎತ್ಕೊಂಡು ಬಂದಾದಮೇಲೆ ನಾನು ಎಕ್ಸಸೈಸ್ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದಿರೋದು ನಾನು. ಅದು ಎಕ್ಸಸೈಸ್ನ ತೋರಿಸೋದಕ್ಕಾಗಲಿ, ಆಲ್ರೆಡಿ ನಿಮಗೆ ತೋರಿಸಿದ್ದೆ, ಅದನ್ನು ಶೇರ್ ಮಾಡಿದ್ದೆ. ಹಾಗಾಗಿ ಡೈಲಿ ಬೆಳಗ್ಗೆನೇ ನಾನು ಎಕ್ಸಸೈಸು ವಾಕಿಂಗ್ ಎರಡನ್ನೂ ಮುಗಿಸ್ಕೊಳ್ತಾ ಇದ್ದೀನಿ. ಈಗ ಬಂದುಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಎವ್ರಿ ಡೇ ನಾನು ಇದನ್ನೇ ತೊಗೊಳ್ತಾ ಇದ್ದೀನಿ, 20 ಡೇಸ್ ಚಾಲೆಂಜ್ ಆಗಿರೋದ್ರಿಂದ. ಸೊ ರಾತ್ರಿಯೇ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಜೀರಿಗೆನ ನೆನೆ ಹಾಕಿ ಬಿಟ್ಟಿದ್ದೆ. ಸೊ ಅದನ್ನು ಈಗ ನೀರಿಗೆ ಒಂದು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಕೊಂಡು 1 ಲೋಟ ನೀರು ತಗೊಂಡಿದ್ರೆ ಅರ್ಧ ಲೋಟ ಅಷ್ಟು ನೀರು ಹಾಕಬೇಕು. ಅಷ್ಟು ಕುದಿಸ್ಕೊಂಡ್ಬಿಟ್ಟು ತೊಗೊಳ್ಬೇಕು. ನೋಡ್ತಾ ಇದ್ದೀರಲ್ವ, ನಾನೀಗ ಶೋಧಿಸ್ಕೊಳ್ತಾ ಇದ್ದೀನಿ. ಎಷ್ಟು 1/2 ಗ್ಲಾಸ್ ಅಷ್ಟೇ ಆಗಿರೋದು. ನಾನು ಒಂದು 1/2 ಸ್ಪೂನ್ ಜೀರಿಗೆನ ತೊಗೊಂಡಿದ್ದು. ಎಷ್ಟಾಗಿದೆ ನೋಡಿ. ಈ ಥರ ಕುದಿಸ್ಕೊಳ್ಬೇಕು ನಾವು. ಮತ್ತು ನಾನು ಕುದಿಸ್ಕೊಂಡಿರೋ ಜೀರಿಗೆನ ವೇಸ್ಟ್ ಮಾಡೋದಕ್ಕೆ ಹೋಗಿಲ್ಲ. ಮತ್ತು ಅದನ್ನೇ ನೀರಿಗೆ ಇದು ತಿಂಡಿಗೂ ಹಾಕ್ಕೊಂಡು ಬಿಡ್ತೀನಿ. ನಾನು ತೋರಿಸ್ತೀನಿ ನಾನು ಎಲ್ಲಿಗೆ ಹಾಕ್ಕೊಂಡೆ ಅಂತ ಹೇಳಿಬಿಟ್ಟು. ಇದಾದಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು ಜೀರಿಗೆ ನೀರು ಮುಗೀತದು. ಆಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ರಾತ್ರಿಯೇ ನಾನು ಇದನ್ನು ನೆನೆ ಹಾಕಿ ಬಿಟ್ಟಿದ್ದೆ. ಸೊ ಡೈಲಿ ಮಾರ್ನಿಂಗು ನನಗೆ ಓಟ್ಸ್ ಪುಡ್ಡಿಂಗೆ ನಾನು ತೊಗೊಳ್ತೀನಿ ಡೈಲಿನ. ಅದರಲ್ಲಿ ಫ್ರೂಟ್ಸ್ ಮಾತ್ರ ಚೇಂಜ್ ಆಗ್ತಿರುತ್ತೆ ಅಷ್ಟೇ. ನಾನಿಲ್ಲಿ ಒಂದು ಗ್ಲಾಸ್ಗೆ 6 ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಓಟ್ಸಲ್ಲಿ ವೆರೈಟಿ ಇದೆ, ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ಅದಾದಮೇಲೆ 1.5 ಸ್ಪೂನಷ್ಟು ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಬನಾನಾ ತೊಗೊಂಡಿದ್ದೀನಿ, ಒಂದು ಸಣ್ಣ ಬಾಳೆಹಣ್ಣು. ಆ ಬಾಳೆಹಣ್ಣು ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ಬೇಕು. ಸೊ ಮೊಸರು ಆವಾಗ ತಾನೇ ಮಜ್ಜಿಗೆ ಮಾಡಿದ್ವಿ, ನಾನು ಮರೆತುಬಿಟ್ಟೆ ಎತ್ತಿಟ್ಕೊಳ್ಳೋದು, ಹಾಗಾಗಿ ಅದಕ್ಕೆ ಮಿಕ್ಸ್ ಮಾಡಲಿಲ್ಲ. ನೆಕ್ಸ್ಟ್ ಡೇಯಿಂದ ಮೊಸರನ್ನ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತೀನಿ. ಈಗ 1 ಲೋಟ ಹಾಲನ್ನ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಲಿಕ್ವಿಡ್ ಬೇಕು ಅಂತ ಹೇಳಿದ್ರೆ, ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಈ ಥರ ನೀರನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫಿಲ್ ಮಾಡಿಕೊಂಡು ದೊಡ್ಡ ಗ್ಲಾಸಲ್ಲಿ ಫಿಲ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಸೊ ಇದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟು ಫುಲ್ಲು ಫ್ರಿಡ್ಜ್ ಒಳಗಡೆ ಇಟ್ಕೊಳ್ಬೇಕು. ನೋಡಿ, ಎಲ್ಲ ಫಿಲ್ ಮಾಡಿ ಆಯಿತು. ನಾನು ಇದನ್ನು ಫ್ರಿಡ್ಜ್ ಒಳಗಡೆ ಇಡ್ತಾಯಿದ್ದೀನಿ ಓವರ್ ನೈಟ್ ಆದಮೇಲೆ ನೆಕ್ಸ್ಟ್ ಡೇನೇ ನಾನು ಯೂಸ್ ಮಾಡಿರೋದು. ಅಂದರೆ ಮಂಗಳವಾರ ನೈಟ್ ನಾನು ನೆನೆ ಹಾಕಿದ್ದು ಇದನ್ನು. ಸೊ ಈಗ ಬುಧವಾರಕ್ಕೆ ನಾನು ಇದನ್ನು ಯೂಸ್ ಮಾಡಿರೋದು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ತಿಂದ್ಕೊಂಡ್ರೆ ಸಾಕು, ನಿಮಗೆ ಫಿಲ್ ಅನಿಸುತ್ತೆ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿದೆ. ಅಂದರೆ ಫ್ರೂಟ್ಸ್ ಮಾತ್ರ ವೇರಿ ಮಾಡ್ಕೊಳ್ಳೋದು ಅಷ್ಟೇ, ಚೇಂಜ್ ಮಾಡ್ಕೊಳ್ತಾ ಹೋಗೋದು. ಇದನ್ನು ತಿಂದುಬಿಟ್ರೆ ನಿಮಗೆ ಹೊಟ್ಟೆ ಹಸಿವೆ ಆಗಲ್ಲ. ತುಂಬ ಹೊತ್ತು ಬೆಳಗ್ಗೆ ನಾನು 8:30 9 ಗಂಟೆ ಒಳಗಡೆ ಎಲ್ಲ ನಾನು ತೊಗೊಂಡ್ಬಿಡ್ತೀನಿ. ಮಧ್ಯಾಹ್ನ 1 ಗಂಟೆವರೆಗೂ ಏನು ತೊಗೊಳ್ಳಲ್ಲ. ನೀರು ಮಾತ್ರ ಚೆನ್ನಾಗಿ ಕುಡಿತಿದ್ದೀನಿ ನಾನು. ಸೊ ಈ ಥರ ಚಾಲೆಂಜ್ ಮಾಡೋಣ ಸ್ಟ್ರಿಕ್ಟಾಗಿ ಅಂತ ಹೇಳಿಬಿಟ್ಟು ಫಾಲೋ ಅಪ್ ಮಾಡ್ತಾಯಿದ್ದೀನಿ ನಾನು. ಸೊ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ.
ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಿದ್ದೀನಿ. ಈ ಬೀಟ್ರೂಟ್ ಪಲ್ಯಕ್ಕೆ ಏನಿಲ್ಲ, ನೀವು ಆಲ್ರೆಡಿ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತು. ಬಟ್ ಒಂದು ಸಲ ಶೇರ್ ಮಾಡ್ತಿದ್ದೀನಿ ನಾನು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಅದಕ್ಕೆ ಹಾಫ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಬೇಕು. ಈಗ ನೀವೆಷ್ಟು ಮಾಡ್ಕೊಳ್ತೀರಾ ಅಷ್ಟು ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ತೊಗೊಳ್ಳಿ. ಮೆಣಸಿನ್ಕಾಯಿ ಮಾಗಿ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದು ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಬೇಕು. ನಾನು ರಾತ್ರಿ ನೆನೆ ಹಾಕಿದ್ದು ಜೀರಿಗೆ ಇತ್ತಲ್ವ, ಸೊ ಅದನ್ನು ಈಗ ಯೂಸ್ ಮಾಡ್ತಾಯಿದ್ದೀನಿ ತಿಂಡಿಗೆ. ಸೊ ನಮಗೆ ವೇಸ್ಟ್ ಆಗೋಲ್ಲ ಅಲ್ವಾ. ರಾತ್ರಿ ಇಡೀ ನೆನೆ ಹಾಕ್ಕೊಂಡಿದ್ದು ಬೆಳಗ್ಗೆ ನಾವು ಅದನ್ನು ಕುದಿಸ್ಕೊಳ್ತೀವಿ. ಮಧ್ಯಾಹ್ನ ಯಾವುದಾದ್ರೂ ಪಲ್ಯ ಮಾಡ್ಕೊಳ್ತೀನಲ್ಲ ನಾನು, ಅದಕ್ಕೆ ಸೇರಿಸ್ಕೊಳ್ತೀನಿ ಅಷ್ಟೇ. ಈಗ ಈರುಳ್ಳಿ ಎಲ್ಲ ಮಾಗಿ ಆದಮೇಲೆ ಬೀಟ್ರೂಟ್ನ ತುರ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಅಷ್ಟೇ ಫ್ರೈ ಮಾಡಬೇಕು. ಜಾಸ್ತಿ ಹೊತ್ತು ಮಾಡೋಂಗಿಲ್ಲ. ನನಗೆ ಹಾಗೆ ಹಸಿ ಹಸಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಲ್ಲ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಕಾಯಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಬೋದು. ಮಧ್ಯಾಹ್ನಕ್ಕೆ ನಾನು ಚಪಾತಿನ ತೊಗೊಳ್ತಿದ್ದೀನಿ. ಚಪಾತಿ ತೊಗೊಳ್ಬೋದು, ಇಲ್ಲ ಜೋಳದ ರೊಟ್ಟಿ ತೊಗೊಳ್ಬೋದು, ಇಲ್ಲ ಅಕ್ಕಿ ರೊಟ್ಟಿ, ಯಾವುದಾದ್ರೂ ಆಯಿತು. ನಿಮಗೆ ಯಾವ್ದು ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ ಅಷ್ಟೇ. ಮಾರ್ನಿಂಗ್ ಬಂದುಬಿಟ್ಟು ಜೀರಿಗೆ ನೀರು ತೊಗೊಳ್ತಾ ಇದ್ದೀನಿ ಎವ್ರಿ ಡೇ. ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಓಟ್ಸ್ ಪಡ್ಡಿಂಗ್ ಮಾಡ್ಕೊಳ್ಳೋದು ನೈಟೇ ನೆನೆ ಹಾಕ್ಕೊಂಡು. ಮತ್ತು ಮಧ್ಯಾಹ್ನಕ್ಕೆ ಚಪಾತಿ ರೊಟ್ಟಿ ಯಾವುದಾದ್ರೂ ಆಯಿತು, ಅದ್ರ ಜೊತೆಗೆ ಪಲ್ಯ. ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಯಾವುದಾದ್ರೂ ಫ್ರೂಟ್ಸು. ಮತ್ತು ರಾತ್ರಿಗೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ ಓಟ್ಸ್ ರೆಸಿಪಿನೇ ಮಾಡ್ಕೊಳ್ಳೋದು. ಸೊ ಈಗ ಪಲ್ಯ ಎಲ್ಲ ರೆಡಿ ಆಯಿತು. ಇದಕ್ಕೆ 1-2 ಚಪಾತಿನ ಹರ್ಕೊಂಡಿದ್ದೀನಿ ನಾನು. ಅಂದರೆ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ನನಗೆ ತೆಳ್ಳಗಿರಬೇಕು, ಹಂಗಿದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅಗಲವಾಗಿ ಹರ್ಕೊಳ್ತೀನಿ. ಚಪಾತಿ ಎಲ್ಲ ರೆಡಿಯಾಗೋಯ್ತು, ಪಲ್ಯನೂ ರೆಡಿಯಾಗೋಯ್ತು. ನಾನು ಮಧ್ಯಾಹ್ನಕ್ಕೆ ಇವತ್ತು ತೊಗೊಂಡಿರೋದು 2 ಚಪಾತಿ, ಸ್ವಲ್ಪ ಪಲ್ಯ, ಹಾಗೆ 1 ಸೌತೆಕಾಯಿನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನನಗೆ ಮಧ್ಯಾಹ್ನ ಲಂಚಿಗಾಗೋಯ್ತು. ನೋಡ್ತಿದ್ದೀರಲ್ವ. ಸೊ ಇಷ್ಟೇ ನನ್ನ ಲಂಚು. ಸೊ ಇದಾದಮೇಲೆ ನಾನು ಚೆನ್ನಾಗಿ ನೀರು ಕುಡ್ಕೊಳ್ತೀನಿ. ಸೊ ಇದಾದಮೇಲೆ ಸಂಜೆಗೆ ಅಂತ ಹೇಳಿಬಿಟ್ಟು ನಾನು ಮತ್ತೆ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಏನು ಮಾಡ್ಕೊಂಡಿದ್ದೆ ಅದೇ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಿದ್ದೀನಿ. ಅದು ಕುದಿಯೋದ್ರೊಳಗಡೆ ನಾನು ಸ್ನ್ಯಾಕ್ಸ್ ತೊಗೊಳ್ತಾ ಇದ್ದೀನಿ. ಸ್ನ್ಯಾಕ್ಸಿಗೆ ಒಂದೇ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ನೀವು ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ಆ ಫ್ರೂಟ್ಸ್ನ ತೊಗೊಳ್ಳಿ. ಆಯಿಲ್ ಫುಡ್ಡೆಲ್ಲ ಕಂಟ್ರೋಲ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಜೀರಿಗೆ ನೀರು ಕೂಡ ರೆಡಿ ಆಗೋಯ್ತು. ನಾನು ಮಾರ್ನಿಂಗ್ ಹೆಂಗೆ ಮಾಡ್ಕೊಂಡಿದ್ದೆ ಅದೇ ಥರನೇ ಸಂಜೆನೂ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಸಂಜೆ 2 ಟೈಮು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಳೋದು. ಸೊ ಇದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಸೊ ಇದೆಷ್ಟು ಡಿಟಾಕ್ಸ್ ಡ್ರಿಂಕ್ ಎಲ್ಲ ನಮಗೆ 5 to 6 ಒಳಗೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಷ್ಟೆ. ಸೊ ಈಗ ನಾನು ಇದು ಒಂದು ಬೇಸನ್ ಚಿಲ್ಲ ಅಂತ ಹೇಳ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ಕೂಡ ಓಟ್ಸಿಂದು. ಇದಕ್ಕೇನಿಲ್ಲ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಖಾರದ ಪುಡಿ, ಉಪ್ಪು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಅಷ್ಟೇ ಹಾಕ್ಕೊಂಡಿರೋದು ನಾನು. ಇದನ್ನು ನೀಟಾಗಿ ಕಲಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು, ದೋಸೆ ಥರ ಹಾಕ್ಕೊಳ್ಳೋದು. ನೀವು ಕಡಲೆ ಹಿಟ್ಟು ಹಾಕ್ಕೊಳ್ಳಿಲ್ಲ ಅಂತಂದರೆ ನಾನ್ ವೆಜ್ ಇರೋರು ಅಂದರು, ನಾನ್ ವೆಜ್ ತಿನ್ನೋ ಅಂಥವ್ರು ಮೊಟ್ಟೆನೂ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಈ ಥರ ತುಂಬ ಚೆನ್ನಾಗಿರುತ್ತೆ. ನಾನು ವೆಜ್ ಆಗಿರೋದ್ರಿಂದ ನಾನು ಅದೇನು ತಿನ್ನೋಲ್ಲ, ಮೊಟ್ಟೆ ಏನೂ ತಿನ್ನೋಲ್ಲ. ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಎಣ್ಣೆನ ಸ್ಪ್ರೆಡ್ ಮಾಡೋದಕ್ಕೆ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಕು. ಸೊ ಇದು ನಂದು ಸಂಜೆ ಡಿನ್ನರ್ ಆಗಿತ್ತು. ಇದನ್ನು ನಾನು ಒಂದು 7 ಗಂಟೆಗೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಮತ್ತು ನೀರು ಕುಡ್ಕೊತೀನಿ ಅಷ್ಟೇ, ಇನ್ನೇನು ತಿನ್ನಲ್ಲ. ಹಾಲು ಕೂಡ ಏನು ಕುಡಿತಿಲ್ಲ. ಬೇಕಂದರೆ ನಾನು 9 ಗಂಟೆ ಮೇಲೆ ನಾನು ಹಾಲು ಕುಡ್ಕೋತೀನಿ ಅಷ್ಟೇ. ಸೊ ಇದು ನನ್ನ ರಾತ್ರಿ ಡಿನ್ನರು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎವ್ರಿ ಡೇ ಫಾಲೋ ಅಪ್ ಮಾಡೋರು ಮಾಡಿ. ಬೆಳಗ್ಗೆ
ಬೇಗನೆ ನಾನು ವೀಡಿಯೋನ ಹಾಕ್ಕೊಂಡ್ಬಿಡ್ತೀನಿ. ನಾನು ಎವ್ರಿಡೇ ತಗೊಳ್ತಿರೋದು ಜೀರಿಗೆ ನೀರು, ಓಟ್ಸ್ ಪಡ್ಡಿಂಗು ಮತ್ತು ಚಪಾತಿ ಏನಾದರೂ ಆಯಿತು. ಸಂಜೆ ಮತ್ತೆ ಡಿಟಾಕ್ಸ್ ಡ್ರಿಂಕು ಎಗೇನ್ ಈ ಥರ ಓಟ್ಸ್ ರೆಸಿಪಿ ಅಷ್ಟೇ. ಸೊ ಇದು ನನ್ನ ಡೇ 1 ಈ ಥರ ಹೋಯಿತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಡಯಟ್ ಏನಿದೆ ಅದನ್ನು ಫಾಲೋ ಅಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.